ಈ ರೀತಿ ಎಣ್ಣೆ ಎಲ್ಲ ಚೆನ್ನಾಗಿ ಅದು ಕೆಳಗಡೆ ಇಳ್ಕೊಳ್ಳುತ್ತೆ ನೋಡಿ. ಆಲೂಗೆಡ್ಡೆದು ಚೂಡದ್ದೆಲ್ಲ ಕರೆದಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ನಂತರ ನಾವು ಏನು ಕಡಲೆಬೀಜ ಗೋಡಂಬಿ ಎಲ್ಲದನ್ನು ಒಗ್ಗರಣೆ ಮಾಡಿಟ್ಕೊಂಡಿದ್ದೀವಲ್ಲ ಅದು ಹಾಕಿ ಉಪ್ಪು ಖಾರ ಎಲ್ಲ ಹಾಕ್ಕೊಳ್ಳೋಣ. ತಣ್ಣಗಾಗಿದೆ ಇವಾಗ. ಇದಕ್ಕೆ ನಾವು ಎಲ್ಲದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಅಂದರೆ ಆವಾಗ ನಾನು ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಸ್ಟಾರ್ಚ್ ತೆಗೆದಿದ್ದೆ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳೋಣ ಉಪ್ಪನ್ನ. ಮತ್ತು ಖಾರನೂ ಅಷ್ಟೇ. ಇದಕ್ಕೆ ತುಂಬ ಮಸಾಲೆ ಪದಾರ್ಥಗಳು ಜಾಸ್ತಿ ಬೇಕಾಗಲ್ಲ. ಸ್ವಲ್ಪ ಖಾರ ಉಪ್ಪು ಹಾಕಿ ಹಗೂರ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು. ಯಾಕಂದರೆ ತುಂಬ ಕ್ರಿಸ್ಪಿಯಾಗೇ ಇರುತ್ತೆ. ಆಲೂಗೆಡ್ಡೆ ತೆಳ್ಳಗಿರುತ್ತಲ್ಲ, ಹಾಗಾಗಿ ತುಂಬ ಕ್ರಿಸ್ಪಿ ಕೂಡ ಇರುತ್ತೆ.